ರೆಕಾರ್ಡ್ ಕೂಡ ಮುರಿದಿದ್ದಾರೆ. ಅವಕಾಶ ಮಾಡ್ಕೊಳ್ಳಿ ಅಂತ ದಾಖಲೆ ಬರೆದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಎಲ್ಲ ನಮ್ಮ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ. ಇನ್ನೊರ ಮ್ಯಾಗ ಬಹಳಷ್ಟು ಆಸೆ ಇದೆ, ಇನ್ನು ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡ್ಲಂತ ಶುಭ ಹಾರೈಸ್ತೀವಿ ಈ ಸಂದರ್ಭದಲ್ಲಿ. ಅವ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ. ನಮ್ಮ ಕೈಲಿಲ್ಲ, ನಾವ್ಯಾರ ಕೈಯಲ್ಲಿ ನಾವೇನ್ ಮಾಡ್ಲಿಕ್ಕೆ, ನಮ್ಮ ಕೈಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ. ಎಲ್ಲ ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟಿದ್ವು. ಸರ್, ರಾಜ್ಯದಲ್ಲಿ ಮತ್ತೆ 2 ಉಪಚುನಾವಣೆ ಬರ್ತಾ ಇದೆ. ಈ ಹಿಂದೆ ನೀವು ಅಹಿಂದ ಸಂಘಟನೆ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅನ್ನೋದೊಂದು ಆಗ್ರಹ ಬಂದಿತ್ತು. ಅದರಲ್ಲೂ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ನೋಡಿ. ಟಿಕೆಟ್ ಕೊಡೋದು ವರಿಷ್ಠರಿಗೆ ಬಿಟ್ಟಿದ್ದು, ನಾವು ಕೆಲಸ ಮಾಡೋದು ಅಷ್ಟೇ. ಯಾರು ಅಭ್ಯರ್ಥಿ ಆಗ್ತಾರ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಹೆಚ್ಚು ಒತ್ತು ಕೊಡ್ತಾರೆ. ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಟ್ಟಿದ್ವಿ. ಮುಂದೆ ಕೂಡ ನಮ್ಮ ಇಲಾಖೆಯಿಂದ ಹೆಚ್ಚು ಅನುದಾನ ಕೊಡ್ತೀವಿ. ಸರಿ, ಬಳ್ಳಾರಿ ಸಂಬಂಧಿಸಿದ ಆ ಫ್ಲೆಕ್ಸ್ ಹಾಕಿ ಜಾಗ ಇತ್ತು, ಅದು PWD ಹಾಕಿ ಜಾಗ ಅಂತ PWD ಇಲಾಖೆ ಅಧಿಕಾರಿಗಳು ಅದೊಂದು ಸರ್ವೆ ಮಾಡ್ಕೊಂಡಿದ್ದಾರೆ ಸರ್. ಹೌದಾ? ಈಗ ಎಲ್ಲಿ ಪೋಲ್ ಇದೆ ಅದೆಲ್ಲ ನಮ್ದೇ, ಅದೇ ಖಾಸಗಿ ಪ್ರಶ್ನೆ ಇಲ್ಲ. ನಮ್ಮ ಜಾಗದಲ್ಲಿ ಮಾಡಿದ್ದಾರೆ. ಸೊ ಅದು ಘಟನೆ ಆಗಿದೆ, ಆಗಬಾರ್ದಿತ್ತು. 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. 5 ವರ್ಷ ಅರ್ಧ ಅಂತ ಯಾರು ಹೇಳ್ಯಾರ? ಎಲ್ಲಿದೆ? ಅಲ್ಲ, ನೀವು ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ? ಈಗಿನ ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ ಎಲ್ಲ. ಮುಖ್ಯಮಂತ್ರಿ ಆಗಿದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲಿ ಇಲ್ಲ, ಎಲ್ಲಿ ಹೇಳಿದಾರೆ ಹೇಳಿ? 100 200 300 ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳುದು? ಅತಿ ಹೆಚ್ಚು ಮುಖ್ಯಮಂತ್ರಿ ದಿನಗಳನ್ನು ಅನುಭವಿಸಿರ್ತಕ್ಕಂಥವ್ರು. ಅದೇ ಹೆಮ್ಮೆ ವಿಷಯ ನಮ್ಗೆಲ್ಲ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.